ಒಂದು ಬಸ್ ನದಿಗೆ ಬಿದ್ದಿತ್ತಂತ. ಒಂದು ಬಸ್ ನದಿಗೆ ಬಿದ್ದಾಗ ಎಲ್ಲರೂ ನಮ್ಮನ್ನು ಜೋಪಾನ ಮಾಡ್ರಿ ಕರ್ಕೋರಿ ಉಳಿಸ್ಕೋರಿ ಅಂತ ಎಲ್ಲರೂ ಕೈ ಮಾಡಿ ಕರೀತಿದ್ರು. ಒಬ್ಬ ಕಂಡಕ್ಟರ್ ಎಲ್ಲದನ್ರಿ ಅಂತ ಹುಡುಕ್ತಿದ್ದ. ಒಬ್ಬ ಒಂದಲ್ಲೋ ಎಲ್ಲರೂ ಮುಳುಗಕತ್ತಾರ, ನೀ ಕಂಡಕ್ಟರ್ನ ಹುಡುಕಕತ್ತಿಲ್ಲಿ. ಅದಕ್ಕೆ ಇಲ್ರಿ ಟಿಕೆಟ್ನಿಂದ 5 ರೂಪಾಯಿ ಬರೆದು ಕೊಟ್ಟನವ ಅಂತ ತಾನ ಮ್ಯಾಲ ಹೊಂಟಾನ. 5 ರೂಪಾಯಿ ತಗೊಂಡು ಏನು ಉಳಿತ ನೀವು? ಎಲ್ಲರೂ ಮುಳುಗಕತ್ತಾರ, ತಾನು ಮುಳುಗಕತ್ತಾನ, 5 ರೂಪಾಯಿ ಸಲುವಾಗಿ ಹುಡುಕಕತ್ತಾನ ಕಂಡಕ್ಟರ್. ಅಂದ್ರೆ ಹೋಗಾಗೂ ಸಹಿತ ನಮಗೆ ಸಂಪತ್ತೇ ಸಾಧನೆಯಾತೆ ಹೊರತು ಸಾಧನೆ ಸಂಪತ್ತಾಗಲಿಲ್ಲ. ಪರಿಶ್ರಮ, ಇದು ಪ್ರಯತ್ನ ಪ್ರವೃತ್ತಿ ಮನುಷ್ಯನಿಗೆ ಬೇಕು. ಅಲ್ಲ, ಯಾರಿಗೆ ಇಚ್ಛೆ ಇಲ್ಲ ಹೇಳಿ? ಎಲ್ಲರಿಗೆ ಪರಿಶ್ರಮ ಪಡಬೇಕಂತೀವಿ, ಎಲ್ಲರೂ ಪರಿಶ್ರಮ ಪಡ್ತೀವಿ. ಯಾವ ಮಕ್ಕಳಿಗೆ ನಾ ಶಾಲ್ಯಾಗ ಫೇಲ್ ಆಗಬೇಕಂತ ಇಚ್ಛೆ ಇದೆ ಹೇಳಿ? ಯಾವ ವ್ಯಾಪಾರಸ್ಥನಿಗೆ ತಾನು ಅಂಗಡಿಯಲ್ಲಿ ಲಾಸ್ ಆಗಬೇಕಂತ ಇಚ್ಛೆ ಇದೆ ಹೇಳಿ? ಎಲ್ಲರಿಗೆ ಇಚ್ಛೆ ಇದೆ. ಆದರೂ ಸಹಿತ ನಾವು ಅನ್ಕೊಂಡಂಗೆ ನಡೆಯುವಲ್ದಲ್ಲ. ಯಾಕಿದು? ಏನು ಕಾರಣ ಇರಬಹುದು? ದೋಷ ಎಲ್ಲಿದೆ ಇದು? ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಬರ್ಬೇಕಂತೈತಿ. ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಮಕ್ಕಳಿಗೆ ನಮಗೆ ಯಾಕೆ ಪಾಸ್ ಆಗಬಾರ್ದಂತೈತೇನು ಮಕ್ಕಳಿಗೆ ಏನಾದರೂ? ಮತ್ತೆ ಯಾಕೆ ಫೇಲ್ ಆಗ್ತಾವ ಮಕ್ಕಳು? ಎಲ್ಲರಿಗೆ ಇಚ್ಛೆ ಇದೆ, ಆಗುವಲ್ದಲ್ಲ. ಸಮಸ್ಯೆ ಎಲ್ಲೇ ಐತಿ? ಸಮಸ್ಯೆ ಎಲ್ಲೈತಿ ಅಂದ್ರೆ ಸಮಸ್ಯೆ ಹೊರಗಿಲ್ಲ, ಸಮಸ್ಯೆ ನಮ್ಮೊಳಗ ಐತಿ. ಅದು ಏನು ಅಂದ್ರೆ ನಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡಿದರೆ ಸಾಧಿಸುತ್ತೇವೆ ಎನ್ನುವ ಅತ್ಯಂತ ಉತ್ಕಟ ಇಚ್ಛೆ ಇದ್ರೂ ಒಳಗೊಂದು ಚಂಚಲವಾದ ಮನಸ್ಸೈತೆಲ್ಲ, ಅದು ಮಾಡಿಸ್ಕೊಡುವಲ್ದಷ್ಟೇ. ಆ ದೋಷದಿಂದ ಸಾಧಿಸ್ಲಿಕ್ಕಾಗುವಲ್ದು. ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ಮನ್ನೆ ವಾಯೋರಿವದು ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ದುಷ್ಕರಂ. ಏನು ಕಷ್ಟ ಐತಿ ಅಂದ್ರೆ ಈ ಗಾಳಿಯನ್ನು ಕಟ್ಟಿ ಹಿಡಿಬಹುದು, ಆದ್ರೆ ಮನಸ್ಸು ನಿಲ್ಲಿಸುವುದೆಷ್ಟು ಕಷ್ಟ ಐತಪ್ಪ. ಎಷ್ಟು ಚಂಚಲ ಐತಿ ಅಂದ್ರೆ ಏನು ಬೆಳಿಗ್ಗೆ ನಸಿಕ್ನಾಗ 5 ಅಲಾರಾಮ್ ಇಟ್ಟಿರ್ತೈತಿ, ಎದ್ದು ಓದೇ ಬಿಡ್ಬೇಕಂತ, ಮತ್ತ ಇಲ್ಲ ಇನ್ನೊಂದು 5 ನಿಮಿಷ ಮಕ್ಕೋಬೇಕಂತ ಮಕ್ಕೊಂಡಿದ್ದು ಹೊಳ್ಳಿ ಎದ್ದಿದ್ದು 8 ಆದಾಗದು. ಅಲಾರಾಮ್ ಹಿಡಿಸಿದ್ದು ಅದೇ ಮನಸ್ಸು, ಹಳ್ಳಿ ಮಲ್ಕೊಳಕ್ ಹೇಳಿದ್ದು ಅದೇ ಮನಸ್ಸು. ಏನು ಒಮ್ಮೆ ಸಂಸಾರ ಸಾಕಪ್ಪ ಅಂತ ಮಟಕ್ಕ ಬಂತು, ಯಾಕೋ ಬಂದೆಲ್ಲ, ಏನಿಲ್ಲಪ್ಪ ಸಂಸಾರದಾಗ ಸಾಕಾಗಿ ಹೋಗೈತದ. ಮತ್ತೆ ಸಾಯಂಕಾಲ ಆತು, ಬರ್ತೀನಪ್ಪ ಅಂದು ಗುರುಗಳು ಕೇಳಿದ್ರೆ, ಯಾಕೋ ಎಲ್ಲಿಗೆ ಹೊಂಟೆ? ಇಲ್ಲ, ಮನೆ ಮುಂದೆ ನಿನ್ನ ಮಗಳು ಒಬ್ಬಕ್ಕನೇ ಆಗ್ತಾಳೆ. ಮತ್ತು ಸಂಸಾರ ಸಾಕಂತನ ಬಂದಿದ್ದ, ಮತ್ತು ಬಂತ್ಯಾಕ ಮತ್ತೆ ಹೊಂಟತೆ ಅಂದ್ರೆ ಈ ಮನಸ್ಸಿನ ಗುಣಧರ್ಮ ಇದು ಹೇಳೋದು. ನಾನು ಒಮ್ಮೆ ಪುಸ್ತಕ ಹಿಡಿಬೇಕಂತ ತೊಗೊಂಡು ಓದಕತ್ತೈತಿ, ಒಂದು ಕ್ಷಣದಾಗ ಮತ್ತೆ 5 ನಿಮಿಷ ಮೊಬೈಲ್ ನೋಡಿ ಮತ್ತೆ ಓದೋಣ ಅಂತ ಮತ್ತೆ ಮೊಬೈಲ್ ಹಿಡ್ದೈತಿ. ಇದು ಮನಸ್ಸಿನ ಚಾಂಚಲ್ಯ ಗುಣ. ಇದು ಏನು ಗುರುಗಳ ಹತ್ರ ಬಂದೈತಿ, ಬಂದು ನಮಸ್ಕಾರ ಮಾಡಿ ಇವತ್ತಿನಿಂದ ಓಸಿ ಆಡೋದ ಬಿಟ್ಟು ಬಿಡ್ಬೇಕು. ಬಂದು ನಮಸ್ಕಾರ ಮಾಡೈತಿ, ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಒಂದಿಷ್ಟು ಆಶೀರ್ವಾದ ಕಲಸಕ್ರಿ ಕೊಟ್ಟರಲ್ಲ, ಕೊಟ್ಟ ತಕ್ಷಣ ಅನಿಸ್ತು, ಅಲ್ಲ ನಮಸ್ಕಾರ ಮಾಡೀನಿ, ಗುರುಗಳೇನು ಕಲಸಕ್ರಿ ಕೊಟ್ಟಾರ, ಕೊನೆ ಪ್ರಯೋಗ ಅದನ್ನ ಎಣಿಸಿರ ನಂಬರ್ ಹಚ್ಚನ್, ಇದರ ಹತ್ತದ್ರ ಹತ್ತಿಲ್ಲ ನೋಡು. ಅಂದ್ರೆ ಅಜ್ಜಾರ್ ಕೊಟ್ಟ ಕಲಸಕ್ರಿನೂ ಎಣಿಸಿ ನಂಬರ್ ಹಚ್ಚು ಭಕ್ತರದಾರ. ಅವ್ರ ತಪ್ಪಲ್ಲ, ಅದು ಒಳಗೈತೆ, ಹಂಗ ಮಾಡಿಸ್ತೈತೆ ಅಷ್ಟ. ಹಿಂಗಾದ್ರೆ ಇನ್ ಮೇಲೆ ಗುರುಗಳು ಕಲಸಕ್ರಿ ಕೊಡದೆ ಬಂದು ಮಾಡ್ತಾರ. ಅಂದ್ರೆ ಮನಸ್ಸಿನ ಚಾಂಚಲ್ಯ ಸ್ವಭಾವ ಇದು ಹೇಳುದು ನಾನು. ಅಂದ್ರೆ ಒಮ್ಮೆ ಹಂಗ ಮಾಡಿಸ್ತೈತಿ, ಒಮ್ಮೆ ಹಿಂಗ ಮಾಡಿಸ್ತೈತಿ. ಒಮ್ಮೆ ಮನಿ ಹಿಡ್ಕೊಂಡ ಅತ್ತಿ ಮಾವ ಮೈದನ ನಾದಿನಿ ಎಲ್ಲರನ್ನ ಹಿಡ್ಕೊಂಡು ಕಟ್ಕೊಂಡು ಬಡ್ದಾಡ್ಬೇಕು ಅನ್ನಿಸ್ತೈತಿ. ಒಮ್ಮೆ ಒಟ್ಟು ಗಂಡನ ಕರ್ಕೊಂಡು ಬೇರೆ ಆಗ್ಬೇಕು ಅನ್ನಿಸ್ತೈತಿ ಅಷ್ಟೆ. ಒಮ್ಮೆ ಅದ ಹೇಳುದು, ಒಮ್ಮೆ ಈಗ ನೀ ಬೇರೆ ಆಗ ಮಟ್ಟ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳುದು ಇದ್ದವ. ಅಂದ್ರೆ ಮನಸ್ಸಿನ ವಿಕ್ಷಿಪ್ತ ಪ್ರವೃತ್ತಿ ಇದು, ಚಂಚಲ ಸ್ವಭಾವ ಇದು ಮನಸ್ಸಿಂದ. ಇದನ್ನು ಕಟ್ಟಿ ಹಾಕುವುದು ಬಹಳ ಕಷ್ಟ ಐತಿ. ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂತ ಕರೀತಾರೆ. ಇದು ವಿಕ್ಷಿಪ್ತ ಪ್ರವೃತ್ತಿ ಅಂದ್ರೆ ವಿವಿಧಂ ಕ್ಷಿಪ್ಯತಿ ವಿಕ್ಷಿಪ್ತ.
ಅಂದ್ರೆ ಎಲ್ಲಿ ಬೀಳ್ತೈತಿ ಗೊತ್ತಿಲ್ಲದೆ ಯಾಕಡೆ ಒಂದು ರೂಪ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದು ಶಬ್ದ ಕೇಳ್ತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದೇನೋ ಸ್ಪರ್ಶ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ. ಇಲ್ಲೇ ಬೀಳ್ತೈತಿ ಅಂತಿಲ್ಲ ಈ ಮನಸ್ಸಿನದು. ಎಲ್ಲಿ ಹೋಗಿ ಬೀಳ್ತೈತಿ ಅಂತ ಗೊತ್ತಿಲ್ಲ. ಎಲ್ಲಿ ಕಾಣ್ತೈತಿ, ಕೇಳ್ತೈತಿ, ರುಚಿಸ್ತೈತಿ ಅಲ್ಲಿ ಹೋಗಿ ಬೀಳ್ತೈತಿ ಅಷ್ಟೇ. ವಿಪರೀತಂ ಕ್ಷಿಪ್ಯತೀತಿ ವಿಕ್ಷಿಪ್ತ ಅಂದ್ರೆ ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ. ಏನು ಮಾಡ್ತೈತಿ ಅಂದ್ರ ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತೀನಿ. ಮನ್ಯಾಗ ಮಾಡಿದ್ದ ಕರಿಗೆ ಹೋತಿ, ಇವ ಎಂದೇನು ಕರಗಲಿಲ್ಲ ಅಷ್ಟ. ವಿಪರೀತವಾಗಿ ವಿಚಾರ ಮಾಡ್ತೈತಿ. ನಾವು ತೂಕ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತ. ಶ್ರೀಮಂತ ಆಗಬೇಕಂತ ಅಪೇಕ್ಷೆ ಐತಿ, ಅದ್ರ ದುಡಿಬಾರ್ದಂತ. ಪುಣ್ಯಾರ್ಯ ಪಡ್ಕೋಬೇಕಂತೀನಿ, ಅದ್ರ ಒಂದು ಪೈಸಾ ದಾನ ಮಾಡಬಾರ್ದು. ವಾಗ್ದಾನ ಬರ್ಕೋರಿ ಹೆಸರು ಫಸ್ಟ್ ನಂದಷ್ಟ, ದಾನ ಮಾಡಬಾರ್ದಂತ. ಗಂಡನ್ ಕರ್ಕೊಂಡು ಬ್ಯಾರೆ ಆಗಬೇಕಂತೀನಿ, ಅದ್ರ ಆಸ್ತಿ ಬಿಟ್ಟು ಹೋಗ್ಬಾರ್ದಂತೀನಿ ಅಷ್ಟ. ಹೋಗೋದಿದ್ರು ನೋಡೋಣ ಹೋಗ್ಬೇಕಷ್ಟ. ಹಂಗ ಹೇಳೋರ್ ಮುಂದೆಲ್ಲ ಉಟ್ಟು ಬಟ್ಟೆ ಮೇಲೆ ಬಂದೀವ್ರಿ, ನಮಗೇನೂ ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಬಿಟ್ಟು ಹೊರಗೆ ಹೋಗ್ಬೇಕಂತೈತಿ, ಅದ್ರ ಆಸ್ತಿ ಬಿಟ್ಟು ಹೋಗಬಾರ್ದು. ಅಂದ್ರೆ ಮನಸ್ಸು ವಿಪರೀತವಾಗಿ ಇದು ಚಿಂತನೆ ಮಾಡ್ತೈತಿ. ನಮ್ಮೊಳಗಿರುವ ಮನಸ್ಸ ಹಿಂಗ ಮಾಡಿದ್ರ ಇನ್ನು ರಕ್ಷಣೆ ಮಾಡೋರು ಯಾರು ಹೇಳಿ? ನಮಗೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಂತೀವಿ, ಆದ್ರೆ ಈ ಮನಸ್ಸು ಐತಲ್ಲ ಇದು ಬಹಳ ಚಂಚಲ ಐತಿ. ಅಷ್ಟೇ. ರಾಮಾಯಣ ಕೇಳಕ್ ಕುಂತಿದ್ರಂತ ಮಂದಿ. ರಾಮಾಯಣ ಕೇಳಕ್ ಕುಂತಾಗ ರಾಮಾಯಣ ಹೇಳಿದ್ರು ಕೇಳೋರಿಗೆ ಏನು ಬಾಬಾ ಏನು ರಾಮಾಯಣ, ಏನು ರಾಮ, ಎಂಥ ದೇವರು, ಏನು ರಾವಣ, ಬರೇ ರಾಕ್ಷಸ, ಅವನು ಒಳ್ಳೆಯವನಲ್ಲ. ಏನು ರಾಮಾಯಣ ಕೇಳಿ ಕಪಾಳ ಮಂದಿದೆಲ್ಲ ತಂಬತ್ ತಾವು ಬಡ್ಕೊಂತ ಗಲ್ಲ ಬಡ್ಕೊಂಡ್ರು. ಏನು ರಾಮನ ವ್ಯಕ್ತಿತ್ವ, ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗಿತ. ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಕಮಿಟಿ ಅವರು ಒಂದು ಅನೌನ್ಸ್ಮೆಂಟ್. ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ, ಒಂದು ಅನೌನ್ಸ್ಮೆಂಟ್ ಐತಿ. ಏನು ಅಂದ್ರ, ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ, ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ. ರಾಮನ ಮೂರ್ತಿ ಕಟ್ಟಿಗೆ ಅದಾವ, ರಾವಣನ ಮೂರ್ತಿ ಬಂಗಾರದ್ದೈತಿ. ಲೈಟ್ ತೆಗಿತೀವಿ, ನಿಮಗೆ ಯಾವ್ದು ಬೇಕಾದದ್ದು ತಗೊಂಡು ಹೋಗ್ಬೋದು. 5 ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ. ರಾಮ ಅಲ್ಲೇ ಉಳಿದಿದ್ದ. ರಾವಣನ ಮನಿ ದೇವರಾಗಿದ್ದೆ ಎಲ್ಲರದು. ಯಾಕ? ಬಂಗಾರ. ಇಲ್ಲೇನು ಎಷ್ಟು ದಿವಸ ರಾಮ ದೇವರಂತ ಅನ್ಕೊಂಡಿದ್ದಿಲ್ಲೇನು? ಮೊದಲ ಅನ್ಕೊಂಡೈತಿ. ಒಂದ ಕ್ಷಣದಾಗ ಬಂಗಾರ ಕಂಡು ಕೂಡಲೇ ರಾಮ ಅಲ್ಲೇ ಕಟ್ಟಿಗ್ಯಾಗ ಉಳದು. ಇದು ಮನಸ್ಸು, ನಮ್ಮೊಳಗಿರುವ ಮನಸ್ಸಷ್ಟೇ. ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರ, ಇಷ್ಟು ಚಂಚಲವಾದ್ರ ಇದನ್ನ ನಮ್ಮನ್ನು ಕಾಪಾಡುವವರು ಯಾರು? ಏರಿ ನೀರುಂಬೊಡೆ, ಬೇಲಿ ಕೆಯ್ಯ ಮೇಯ್ವಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಘ. ಎಷ್ಟು ಚಲೋ ಮಾತು ಬರೀತಾರ ಬಸವ. ಏರಿ ನೀರುಂಬೊಡೆ, ನೀವೇನೊಂದು ಕೆರೆ ಕಟ್ಟಿರ್ತೀರಿ, ಕೆರೆಗೊಂದು ಒಡ್ಡ ಕಟ್ಟಿರ್ತಾರಲ್ಲ, ಕೆರೆಗೆ ಕಟ್ಟಿದ ಒಡ್ಡ ನೀರು ಕುಡಿಯಾಕತ್ತಂದ್ರ ಕೆರೆಗೆ ರಕ್ಷಣೆ ಮಾಡೋರು ಯಾರು? ಬೇಲಿ ಕೆಯ್ಯ ಮೇಯ್ವಡೆ, ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರ ಹೊಲ ರಕ್ಷಣೆ ಮಾಡೋರು ಯಾರು? ನಾರಿ ಮನೆಯಲ್ಲಿ ಕಳುವಡೆ, ನಾರಿ ಮನೆಯೊಳಗ ತಾಯಿ ಇದ್ದಕ್ಕಿನೇ ಹೆಂಡತಿ ಆದವಳು ಕಳು ಮಾಡಾಕತ್ಲಂದ್ರ ಮತ್ತೆ ರಕ್ಷಣೆ ಮಾಡೋರು ಯಾರು? ಅದನ್ನ ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ, ತಾಯಿಯ ಎದೆ ಹಾಲ ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರ ಇದನ್ನ ರಕ್ಷಣೆ ಮಾಡೋರು ಯಾರು? ಕೂಡಲ ಸಂಘ. ಮತ್ ನನ್ನೊಳಗಿರುವ ಮನಸ್ಸೇ ನನಗ ಕಾಡಾಕತ್ತು ಅಂದ್ರ ನನಗ ರಕ್ಷಣೆ ಮಾಡೋರು ಯಾರು ಹೇಳಿ? ಈ ಮನಸ್ಸೈತಲ್ಲ, ಇದು ಬಹಳ ಮಜಾ ಐತಿದ್. ಇದು ಒಂಥರ, ಇದು ಹೆಂಗಂದ್ರ ಇದು ಮನ್ಯಾಗ ಕಳು ಮಾಡೋ ಹೆಂಡತಿದ್ದಂಗ ಅಂತಿದ್ದು. ಇದು ಮನಸ್ಸನ್ನೋದು ಏನು ಹೊರಗೆ ತವ್ರ ಮನೆಗೆ ಕಳ್ಸಕ್ಕೂ ಆಗೋದಿಲ್ಲ, ಅಡಿಗೆ ಮಾಡೋರು ಇರುವುದಿಲ್ಲ, ಇಟ್ಕೊಂಡು ಕುಂತಿಯ ರೊಕ್ಕ ಉಳಿದಿಲ್ಲ. ಹಂಗಿದನ್ನ ಏನು ಬಿಟ್ಟಿರಕ್ಕಂತೀರ, ಬಿಟ್ಟಿರಕ್ಕೂ ಆಗೋದಿಲ್ಲ.